ಸುತ್ತ ಸಡನ್ ಸಾವು. ವಿಂಡೋ ಕ್ಲೋಸ್ ಮಾಡಿ ಎಸಿ ಹಾಕಿದ್ರೆ ಎಷ್ಟು ಡೇಂಜರ್. ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಗುತ್ತಾ? ಇದು ಕಾರ್ ಇಟ್ಟಿರೋರೆಲ್ಲ ನೋಡಲೇಬೇಕಾದ ಸ್ಟೋರಿ. ಇದೇ ಈ ಕ್ಷಣದ ಸ್ಪೆಷಲ್. ಡೆಡ್ಲಿ ಎಸಿ ಹಾಕಿದ್ರೆ ಢಮಾರ್. ನಾನು ಪ್ರತಿಮಾ. ನಿಮ್ಮ ಬಳಿ ಲಕ್ಷ ರೂಪಾಯಿಯದ್ದೋ ಅಥವಾ ಕೋಟಿ ರೂಪಾಯಿಯದ್ದೋ ಕಾರ್ ಇದೆಯಾ? ನಿಮ್ಮ ಕಾರ್ನಲ್ಲಿ ಎಸಿ ಬೇರೆ ಇದೆಯಾ? ಎಲ್ಲಿ ಹೋದ್ರೂ ಎಸಿ ಹಾಕೊಂಡು ಆರಾಮಾಗಿ ಜುಮ್ ಅಂತ ರೈಡ್ ಹೋಗ್ತೀರಾ? ಹಂಗಿದ್ರೆ ಇನ್ಮೇಲೆ ನೀವು ಆ ಎಸಿ ಬಗ್ಗೆ ಸ್ವಲ್ಪ ನಿಗಾ ವಹಿಸೋದು ಒಳ್ಳೇದು. ಯಾಕಂದ್ರೆ ಕಾರ್ನಲ್ಲಿರೋ ಆ ಎಸಿ ನಿಮ್ಮ ಪ್ರಾಣವನ್ನೇ ಬಲಿ ತೆಗೆದುಕೊಳ್ಳೋ ಚಾನ್ಸಸ್ ಇದೆ. ಅರೆ ಇದೇನಪ್ಪ ಹೊಸ ಕತೆ ಅಂತೀರಾ? ಈ ಸ್ಟೋರಿ ನೋಡಿ. ಎಲ್ಲಿ ನೋಡಿದ್ರು ಎಸಿ ಎಸಿ ಎಸಿ. ಶೆಕೆಯಾದ್ರೂ ಎಸಿ, ಚಳಿಯಾದ್ರೂ ಎಸಿ. ಆ ಎಸಿನೇ ಪ್ರಾಣಕ್ಕೆ ಕಂಟಕ ತರುತ್ತೆ. ಹುಷಾರ್ ವೀಕ್ಷಕರೇ, ಆಫೀಸ್ನಲ್ಲಿ ಮಂಡೆ ಬಿಸಿ ಮಾಡ್ಕೊಳ್ದೆ ತಂಪಾಗಿ ಕೆಲಸ ಮಾಡೋಕೆ ಎಸಿ ಬೇಕು. ಬಸ್ನಲ್ಲೋ ಕಾರ್ನಲ್ಲೋ ಜರ್ನಿ ಮಾಡಬೇಕು ಅಂದ್ರೆ ಎಸಿ ಇರ್ಲೇಬೇಕು. ರೈಲ್ನಲ್ಲಿ ಎಸಿ ಕೋಚ್, ಫ್ಲೈಟ್ನಲ್ಲೂ ಎಸಿ. ಜನ ಎಸಿಗೆ ಯಾವ ರೇಂಜಿಗೆ ಒಗ್ಗಿ ಹೋಗಿದ್ದಾರೆ ಅಂದ್ರೆ ಅವರ ಮೈ ಮೇಲೆ ಸಣ್ಣ ಬಿಸಿಲಿನ ಕಿರಣಗಳು ಕೂಡ ಬೀಳ್ತಾ ಇಲ್ಲ. ಇನ್ನು ಬೆಂಗಳೂರಿನಂತಹ ಸಿಟಿ ಬಗ್ಗೆ ಹೇಳೋದಾದ್ರೆ ದೂಸರಾ ಮಾತೇ ಇಲ್ಲ ಬಿಡಿ. ಇಲ್ಲಿ ಎಸಿ ಇಲ್ಲದೆ ಇದ್ರೆ ಅದೊಂದು ಮನೆಯಲ್ಲ, ಅದು ಆಫೀಸ್ ಅನ್ನಿಸ್ಕೊಳ್ಳಲ್ಲ. ಎಸಿ ಇಲ್ಲದ ಕಾರೇ ಅಲ್ಲ ಅನ್ನುವಂತಾಗ್ಬಿಟ್ಟಿದೆ. ಈ ಎಸಿ ಬಳಸೋದೇನೋ ಒಳ್ಳೇದೆ, ಆದ್ರೆ ಅದೇ ಎಸಿ ಇವತ್ತು ಮನುಷ್ಯನ ಪ್ರಾಣಕ್ಕೆ ಸಂಚಕಾರ ತಂದಿಟ್ಟಿದೆ. ಕಾರೊಳಗೆ ಎಸಿ ಹಾಕಿ ಮಲಗಿದ್ರೆ ಹಾರಿ ಹೋಗುತ್ತೆ ಪ್ರಾಣ. ಸಾಯ್ತಿದ್ದೀವಿ ಅನ್ನೋದು ಗೊತ್ತಾಗದಷ್ಟು ಸೈಲೆಂಟ್ ಕಿಲ್ಲರ್. ಕಾರ್ಗಳಲ್ಲಿ ಎಸಿ ಹಾಕಿ ವಿಶ್ರಾಂತಿ ತಗೊಳ್ತೀವಿ ಅಂತ ಕೂತ್ಕೊಂಡ್ರೆ ಅಥವಾ ಕಾರ್ನಲ್ಲೇ ಒಂದು ನಿದ್ದೆ ಮಾಡ್ಬಿಡೋಣ ಅಂತ ಕಣ್ಮುಚ್ಚಿದ್ರೆ ಅವರ ಕಣ್ಣು ಪರ್ಮನೆಂಟ್ ಆಗಿ ಮುಚ್ಚೆ ಹೋಗಿರುತ್ತೆ. ಸತ್ತ ವ್ಯಕ್ತಿಗೆ ತಾನು ಸಾಯೋ ಅನುಭವವೂ ಕೂಡ ಆಗೋದಿಲ್ಲ. ಇಂಥದ್ದೊಂದು ಸೈಲೆಂಟ್ ಕಿಲ್ಲರ್ ನಿಮ್ಮ ಕಾರ್ನಲ್ಲೇ ಇದೆ ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ಯಾಕೆಂದ್ರೆ ಇತ್ತೀಚೆಗಷ್ಟೇ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಅಂಥದ್ದೊಂದು ಘಟನೆ ನಡೆದೇ ಹೋಗಿದೆ. ಏನೋ ಮಾತಾಡೋಕೆ ಕೂತವ್ರು ಸತ್ತೇ ಹೋಗಿದ್ರು. ಕೂಗಲೂ ಇಲ್ಲ, ಕಿರ್ಚಲೂ ಇಲ್ಲ, ಜಸ್ಟ್ ಫಿನಿಶ್. ಎಸ್, ಮೊನ್ನೆ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿತ್ತು. ಕಾರ್ ಮಾರೋ ಏಜೆಂಟ್ ಒಬ್ರು ತನ್ನ ಗೆಳತಿಯ ಜೊತೆ ಸ್ವಲ್ಪ ಹೊತ್ತು ಮಾತನಾಡೋಕೆ ಅಂತ ಕಾರ್ ಒಂದರಲ್ಲಿ ಕೂತಿದ್ದಾರೆ. ಕೂತಾಗ ಎಸಿಯನ್ನ ಆನ್ ಮಾಡಿ ಡೋರ್ಗಳನ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಾರ್ನಲ್ಲಿ ಕೂತು ಏನೋ ಪರ್ಸನಲ್ ವಿಚಾರ ಮಾತಾಡ್ತಾ ಇದ್ದವರು ನೋಡ್ತಿದ್ದ ಹಾಗೆ ಒಳಗೆ ಚಿರನಿದ್ರೆಗೆ ಜಾರ್ಬಿಟ್ಟಿದ್ದಾರೆ. ದುರಂತ ಅಂದ್ರೆ ಪ್ರಾಣ ಕಳೆದುಕೊಂಡ ಆ ಇಬ್ಬರಿಗೂ ಸಾವಿನ ಅನುಭವವೂ ಆಗಿಲ್ಲ. ಅಕಸ್ಮಾತ್ ಸ್ವಲ್ಪ ಮುನ್ಸೂಚನೆ ಗೊತ್ತಾಗಿದ್ರು ಕಾರ್ ಡೋರ್ ತೆಗೆದು ಹೊರಗೆ ಬರ್ತಾ ಇದ್ರೋ ಏನೋ. ಆದ್ರೆ ಸೈಲೆಂಟ್ ಕಿಲ್ಲರ್ ಅವರಿಗೆ ಗೊತ್ತೇ ಆಗದ ಹಾಗೆ ಅವರ ಪ್ರಾಣವನ್ನೇ ಬಲಿ ತೆಗೆದುಕೊಂಡ್ಬಿಟ್ಟಿದೆ. ಎಸಿ ಮೂಲಕ ಹೊರಬಂದಿತ್ತು ಕಾರ್ಬನ್ ಮೊನಾಕ್ಸೈಡ್. ಈ ವಿಷಕಾರಿ ಕೆಮಿಕಲ್ ಗ್ಯಾಸ್ ಎಷ್ಟು ಡೇಂಜರ್ ಗೊತ್ತಾ? ಕಾರ್ಬನ್ ಮೊನಾಕ್ಸೈಡ್ ಇದು 16 ಎಲೆಕ್ಟ್ರಾನಿಕ್ ಉಪಕರಣಗಳ ಚಾಲನೆಯಿಂದ ಉತ್ಪತ್ತಿಯಾಗೋ ಕೆಮಿಕಲ್. ಕಾರ್ನ ಎಂಜಿನ್ನಿಂದ ಸೈಲೆನ್ಸರ್ ಮೂಲಕ ಹೊರಬರೋ ಗ್ಯಾಸ್ನಲ್ಲೂ ಕೂಡ ಕಾರ್ಬನ್ ಮೊನಾಕ್ಸೈಡ್ ಹೇರಳವಾಗಿರುತ್ತೆ. ಆ ಕಾರ್ನಲ್ಲಿ ಮೃತಪಟ್ಟವರು ಇದೇ ಕಾರ್ಬನ್ ಮೊನಾಕ್ಸೈಡ್ನಿಂದಲೇ ಮೃತಪಟ್ಟಿದ್ರು.
ಕಾರ್ ಡೋರ್ ಕ್ಲೋಸ್ ಮಾಡಿ ಎಸಿ ಆನ್ ಮಾಡಿದ್ರೆ ಅದರಿಂದ ಬರೋ ಗಾಳಿ ವಾತಾವರಣದಲ್ಲಿರೋ ಕಾರ್ಬನ್ ಮೊನಾಕ್ಸೈಡ್ ನ ಕಾರ್ನೊಳಗೆ ಬಿಡುತ್ತೆ. ಗ್ಲಾಸ್ ಕ್ಲೋಸ್ ಆಗಿದ್ರೆ ಅದರಿಂದ ಗಾಳಿ ಹೊರಹೋಗೋದಕ್ಕೆ ಸಾಧ್ಯವಿಲ್ಲದೆ ಒಳಗೆ ಕೂತವರು ಕ್ಷಣ ಮಾತ್ರದಲ್ಲೇ ಸತ್ತೇ ಹೋಗ್ತಾರೆ. ಮೋಸ್ಟ್ಲಿ ಏನಾಗಿದೆ ಅಂದರೆ ಎಕ್ಸಾಸ್ಟ್ ವಾಸ್ ನಾಟ್ ವರ್ಕಿಂಗ್ ಅನಿಸುತ್ತೆ ಎ ಸಿನಲ್ಲಿ. ಏನಂದರೆ ಎ ಸಿ ಮೆಕ್ಯಾನಿಸಮ್ ಏನಂದರೆ ಇಟ್ ಶುಡ್ ಬಿ ಇನ್ ಎ ಕ್ಲೋಸ್ ಸ್ಪೇಸ್. ಓಪನ್ ಸ್ಪೇಸಲ್ಲಿದ್ದರೆ ಅದು ವರ್ಕ್ ಆಗೋದಿಲ್ಲ. ಅಂದರೆ ಈಗ ನಾವು ಕಾರಲ್ಲಿದ್ದರೆ ಎಲ್ಲ ವಿಂಡೋಸ್ ರೈಸ್ ಇರಬೇಕು. ಈಗ ನಾವು ರೂಮಲ್ಲಿ ಏನಾದರೂ ಇದ್ದರೆ ರೂಮ್ ಬಾಗಿಲು ಹಾಕಿರಬೇಕು. ಸೊ ಎ ಸಿ ಮೆಕ್ಯಾನಿಸಮ್ ಏನಂದರೆ ಅದು ಎಕ್ಸಾಸ್ಟ್ ಒಂದಿರುತ್ತೆ. ಅದು ಸೊ ಕಾರ್ಬನ್ ಮೊನಾಕ್ಸೈಡು, ಕಾರ್ಬನ್ ಡೈಆಕ್ಸೈಡ್ ವಾಟ್ ಎವರ್ ಇಸ್ ಎಕ್ಸೈಲ್ಡ್ ಇನ್ ಫ್ರಮ್ ದ ಬಾಡಿ ವಿಲ್ ಬಿ ಅಬ್ಸಾರ್ವ್ಡ್. ಅದು ಸೊ ಅಬ್ಸರ್ವ್ ಮಾಡ್ಕೊಂಡಿಲ್ಲ ಅಂದರೆ ಬಂದು ಓನ್ಲಿ ಇನ್ಫ್ಲೋ ಇರುತ್ತೆ, ಔಟ್ಫ್ಲೋ ಇರೋದಿಲ್ಲ. ಸೊ ಬರೀ ಇನ್ಫ್ಲೋ ಇರುತ್ತೆ ಹೊರಗಡೆಯಿಂದ. ಸೊ ಔಟ್ಫ್ಲೋ ಇಲ್ಲದೆ ಇದ್ದಾಗ ಏನಾಗುತ್ತೆ, ಪಾಯ್ಸನಸ್ ಗ್ಯಾಸ್ ಎಲ್ಲ ಒಳಗಡೆ ಅಕ್ಯುಮುಲೇಟ್ ಆಗಿ ಮೋಸ್ಟ್ಲಿ ಅದು ಕಾರ್ಬನ್ ಮೊನಾಕ್ಸೈಡ್ ಎಲ್ಲ ಸೈಲೆಂಟ್ ಕಿಲ್ಲರ್. ಅದು ಸೊ ಗೊತ್ತಾಗದೇ ಇರೋಂಗೆ ಇದಾಗ್ಬೋದು. ಸೈಲೆಂಟ್ ಕಿಲ್ಲರ್ನಿಂದಾಗಿ ಸತ್ತವರೆಷ್ಟು ಗೊತ್ತಾ? ಇತ್ತೀಚೆಗೆ ಹೀಗೆ ಕಾರಿನೊಳಗೆ ಕೂತಲ್ಲೇ ಸತ್ತು ಹೋಗುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗೆ ಮಂಗಳೂರಿನ ಪುತ್ತೂರು ಸಮೀಪ ಅನಿವಾಸಿ ಭಾರತೀಯ ಕುಟುಂಬದ ಮಗುವೊಂದು ಕಾರಿನಲ್ಲಿ ಸಿಲುಕಿಕೊಂಡು ಉಸಿರುಗಟ್ಟಿ ಸಾವನ್ನಪ್ಪಿತ್ತು. ದುಬೈ ಮೂಲದ ಇಮ್ರಾನ್ ಮತ್ತು ಶಂಶೀರ ದಂಪತಿಯ ಪುತ್ರ ರಹಮತ್ ತಮ್ಮ ಮನೆ ಮುಂಭಾಗದಲ್ಲಿ ಆಟವಾಡುತ್ತಾ ಕಾರಿಗೆ ಹೋಗಿ ಡೋರ್ ಲಾಕ್ ಮಾಡಿಕೊಂಡ ಪರಿಣಾಮ ಉಸಿರುಗಟ್ಟಿ ಸಾವನ್ನಪ್ಪಿತು. ಅದೇ ರೀತಿ ಕಳೆದ ವರ್ಷ ಚೆನ್ನೈನ ಸಾಫ್ಟ್ವೇರ್ ಕಂಪನಿಯ ಮಾಲೀಕ ಹಾಗೂ ಆತನ ಇಬ್ಬರು ನೌಕರರು ಕಾರಿನಲ್ಲಿ ಉಸಿರುಗಟ್ಟಿ ಮೃತಪಟ್ಟಿದ್ರು. ಸೆನ್ಸಾರ್ ಟೆಕ್ನಾಲಜಿ ಸಂಸ್ಥೆಯ ಮಾಲೀಕರಾದ ಬಾಲಕೃಷ್ಣನ್ ಅವರು ತನ್ನ ಸಂಸ್ಥೆಯ ಇಬ್ಬರು ನೌಕರರಾದ ಆರ್ಮುಗಂ ಮತ್ತು ಬಾಲಚಂದರ್ ಎಂಬುವರನ್ನ ತಮ್ಮ ಕಾರಿನಲ್ಲಿ ಕರೆದೊಯ್ಯುತ್ತಿದ್ದಾಗ ಸುರಿಯುತ್ತಿದ್ದ ಮಳೆ ಹನಿ ಕಾರಿನ ಒಳಗೆ ಬೀಳಬಾರದು ಅಂತ ಡೋರ್ ಕ್ಲೋಸ್ ಮಾಡಿಕೊಂಡು ಎಸಿ ಆನ್ ಮಾಡಿದ್ರು. ಮಳೆ ಹೆಚ್ಚಾದ್ರಿಂದ ರಸ್ತೆ ಬದಿ ಕಾರು ನಿಲ್ಲಿಸಿಕೊಂಡಿದ್ದಾಗ ಎಸಿ ಲೀಕೇಜ್ನಿಂದ ಉತ್ಪತ್ತಿಯಾದ ವಿಷಯುಕ್ತ ಕಾರ್ಬನ್ ಮೊನಾಕ್ಸೈಡ್ ಗಾಳಿ ಸೇವಿಸಿ ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡ್ರು. ಸತ್ತವರ ಪಟ್ಟಿ ಇಲ್ಲಿಗೆ ನಿಲ್ಲೋದಿಲ್ಲ. ಪುಣೆಯಲ್ಲಿ ಆಟವಾಡುತ್ತಿದ್ದ ಬಾಲಕನೊಬ್ಬ ಅಲ್ಲೇ ನಿಂತಿದ್ದ ಕಾರಿನ ಡೋರ್ ತೆಗೆದು ಒಳಪ್ರವೇಶಿಸಿ ಉಸಿರುಗಟ್ಟಿ ಕೊನೆಯುಸಿರೆಳೆದಿದ್ದ. ಈ ಬಾಲಕನ ಸಾವಿಗೆ ಕಳೆದ ಹಲವಾರು ದಿನಗಳಿಂದ ಒಂದೇ ಕಡೆ ನಿಂತಿದ್ದಂತಹ ಕಾರ್ನಲ್ಲಿ ಉತ್ಪತ್ತಿಯಾದಂತಹ ಶಾಖವೇ ಕಾರಣ ಅನ್ನೋದು ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬಂದಿತ್ತು. ಇನ್ನು ದೆಹಲಿಯಲ್ಲಿ ಮನೆ ಮುಂದೆ ನಿಂತಿದ್ದ ಕಾರಿನಲ್ಲಿ ಆಟವಾಡುತ್ತಿದ್ದಂಥ ಇಬ್ಬರು ಮಕ್ಕಳು ಹೊರಬರಲು ಸಾಧ್ಯವಾಗದೆ ಉಸಿರುಗಟ್ಟಿ ತಮ್ಮ ಜೀವವನ್ನ ಕಳೆದುಕೊಂಡಿದ್ರು. ಇದೇ ರೀತಿ ದೇಶದಾದ್ಯಂತ ಕಾರಿನ ಎಸಿ ಮತ್ತು ಶಾಖದಿಂದ ಉತ್ಪತ್ತಿಯಾಗುವ ಕಾರ್ಬನ್ ಮೊನಾಕ್ಸೈಡ್ಗೆ ಹಲವಾರು ಅಮಾಯಕ ಜೀವಗಳು ಬಲಿಯಾಗ್ತಾ ಇವೆ. ದುರಂತ ಅಂದ್ರೆ ಈಗಲೂ ಜನಸಾಮಾನ್ಯರು ಕಾರು ಎಸಿಯಿಂದ ಎದುರಾಗೋ ತೊಂದರೆ ಬಗ್ಗೆ ಎಚ್ಚರ ವಹಿಸ್ತಾ ಇಲ್ಲ. ಅತ್ಯಾಧುನಿಕ ಕಾರುಗಳಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಸೋರಲ್ವಂತೆ, ಆದರೂ ಸಂಭವಿಸುತ್ತಲೇ ಇವೆ ಸರಣಿ ಸಾವು. ಇತ್ತೀಚಿನ ದಿನಗಳಲ್ಲಿ ರಸ್ತೆಗಿಳಿಯುತ್ತಿರುವ ಕಾರುಗಳು ಅತ್ಯಾಧುನಿಕ ವ್ಯವಸ್ಥೆ ಇರೋದ್ರಿಂದ ಎಸಿ ಸೋರಿಕೆಯಾಗಿ ಕಾರ್ಬನ್ ಮೊನಾಕ್ಸೈಡ್ ಉತ್ಪಾದನೆಯಾಗಲು ಸಾಧ್ಯವೇ ಇಲ್ಲ ಅಂತ ಆಟೋಮೊಬೈಲ್ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ದುರಂತ ಅಂದ್ರೆ ಅತ್ಯಾಧುನಿಕ ಕಾರುಗಳಲ್ಲೂ ಇತ್ತೀಚಿನ ಕೆಲ ದಿನಗಳಲ್ಲಿ ಹಲವಾರು ಅಮಾಯಕರು ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ. ಕಾರ್ಗಳಲ್ಲಿ ಎಸಿ ಇರೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಅದೇ ಎಸಿಯಿಂದ ಕಾರ್ನ ಒಳಗಡೆ ಬರೋ ಸೈಲೆಂಟ್ ಕಿಲ್ಲರ್ ಕಾರ್ಬನ್ ಮೊನಾಕ್ಸೈಡ್ ಇಲ್ಲಿ ನಿಜವಾದ ವಿಲನ್. ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ತಿಳಿಯೋಕೆ ಈ ಕಂಪ್ಲೀಟ್ ರಿಪೋರ್ಟ್ ಅನ್ನ ನೋಡ್ಕೊಂಡು ಬನ್ನಿ. ಆಗಾಗ ಎಸಿ ಸರ್ವಿಸ್ ಮಾಡಿಸ್ತಾನೆ ಇರಿ. ನಾವು ಈ ಕಾರ್ನಲ್ಲಿ ಬಳಸುವ ಎಸಿ ಹಾಗೂ ಅದರ ನಿರ್ವಹಣೆ ಬಗ್ಗೆ ಮಂಜುನಾಥ್ ಅನ್ನೋ ಒಬ್ಬ ಕಾರ್ ಮೆಕ್ಯಾನಿಕ್ ಅವರನ್ನ ಸಂಪರ್ಕಿಸಿ ಒಂದಿಷ್ಟು ಮಾಹಿತಿಗಳನ್ನ ನಿಮಗಾಗಿ ಕಲೆ ಹಾಕಿದ್ದೇವೆ.
ಅವ್ರು ಹೇಳೋದನ್ನ ಒಮ್ಮೆ ಕೇಳಿಸ್ಕೊಂಡ್ಬಿಡಿ. ಸರ್, ಒಬ್ಬ ಕಾರ್ ಮೆಕ್ಯಾನಿಕ್ ಆಗಿ ನೀವು ಸಾಕಷ್ಟು ಒಂದು AC ರಿಪೇರಿಯನ್ನ ಮಾಡ್ತಾ ಇರ್ತೀರಾ. ಎಷ್ಟು ದಿನಗಳ ಒಂದು ಸಲ AC ಸರ್ವಿಸ್ ಮಾಡಿಸ್ಕೋಬೇಕಾಗತ್ತೆ? ಏನೆಲ್ಲ ಲಿಕ್ವಿಡ್ಗಳನ್ನ ಅದಕ್ಕೆ ಯೂಸ್ ಮಾಡ್ತೀವಿ? 134A ಆಯಿಲ್ ಬರುತ್ತೆ, ಆಮೇಲೆ 134A ಗ್ಯಾಸ್ ಬರುತ್ತೆ, ಆಮೇಲೆ 1 ವರ್ಷಕ್ಕೆ ಚೇಂಜ್ ಮಾಡಬೇಕು AC ಗ್ಯಾಸ್. 1 ವರ್ಷಕ್ಕೊಂದ್ಸಲ ರೆಗ್ಯುಲರ್ ಆಗಿ ಸರ್ವಿಸ್ ಮಾಡಬೇಕಾಗುತ್ತೆ. ಮಂಜುನಾಥ್ ಅವರ ಪ್ರಕಾರ ಕಾರ್ AC ಆಗಾಗ ಸರ್ವಿಸ್ ಮಾಡಿಸಬೇಕಾಗತ್ತೆ. ಯಾವ AC ಸರಿಯಾಗಿ ಸರ್ವಿಸ್ ಆಗಲ್ವೋ ಅಂಥ AC ಕಾರ್ಬನ್ ಮೊನಾಕ್ಸೈಡ್ ಅನ್ನ ಹೊರಹಾಕುತ್ತಂತೆ. ಹಾಗಾಗಬಾರ್ದು ಅಂದ್ರೆ 134A ಆಯಿಲ್, 134A ಗ್ಯಾಸ್ ಬಳಸಬೇಕಂತೆ. ಕೆಲವೊಂದು ಸಾರಿ ಕಾರ್ ಮಾಲೀಕರು 2 ವರ್ಷವಾದರೂ AC ಸರ್ವಿಸ್ ಮಾಡಿಸಿರೋದಿಲ್ಲ. ಕಾರುಗಳನ್ನ ಸರ್ವಿಸ್ ಮಾಡಿಸುವಂತೆ AC ಸರ್ವಿಸ್ ಕೂಡ ಬಹಳ ಮುಖ್ಯವಾಗಿರುತ್ತೆ. AC ಸರಿಯಾಗಿ ಸರ್ವಿಸ್ ಮಾಡಿಸದೆ ಹೋದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. AC ಸರ್ವಿಸ್ ಮಾಡಿಸದೆ ಅದೆಷ್ಟೋ ಮಂದಿ ಪ್ರಾಣಕ್ಕೆ ಕುತ್ತು ತಂದುಕೊಂಡಿದ್ದಾರೆ. ಅತಿಯಾದ AC ಬಳಕೆ ಯಾವುದಕ್ಕೂ ಒಳ್ಳೆಯದಲ್ಲ ಅನ್ನೋದು AC ಸರ್ವಿಸ್ ಮಾಡುವವರ ಅಭಿಪ್ರಾಯ. ಸ್ಮಾಲ್ ಕಾರ್ಸ್ ಎಲ್ಲ ಬರುತ್ತಲ್ಲ, ಅದಕ್ಕೆಲ್ಲ 4 ವೀಲರ್ಸ್ಗೆ ಎವ್ರಿ 6 ಮಂತ್ಸ್ AC ಸರ್ವಿಸ್ ಮಾಡಬೇಕಾಗತ್ತೆ. ಎವ್ರಿ 6 ಮಂತ್ಸ್ ಅದಕ್ಕೆ ಕ್ಯಾಬಿನ್ ಫಿಲ್ಟರ್ ಅಂತ ಬರುತ್ತೆ, ಅದೆಲ್ಲ ರೀಪ್ಲೇಸ್ ಎಲ್ಲ ಮಾಡಬೇಕಾಗತ್ತೆ. ಐಎನ್ ಕಾರ್ಗಳು ಬಂತು ಅಂತ ಹೇಳಿದ್ರೆ ಅದು ಎವ್ರಿ 1 ಇಯರ್ ಒಂದ್ಸತಿ ಮಾಡಬೇಕಾಗತ್ತೆ. ಕಾರಿನಲ್ಲಿ AC ಬಳಸೋದ್ರಲ್ಲಿ ಸಿರಿವಂತರು ಡ್ರೈವರ್ಗಳೇ ಹೆಚ್ಚು. ತಮ್ಮ ದಣಿವನ್ನ ನಿವಾರಿಸಿಕೊಳ್ಳುವ ಸಲುವಾಗಿ ಕಾರನ್ನ ನಿಲ್ಲಿಸಿದ ಜಾಗದಲ್ಲೇ ನಿದ್ರೆಗೆ ಜಾರ್ಬಿಡ್ತಾರೆ. ಹಾಗೆ ನಿದ್ರೆಗೆ ಜಾರಿದವರು ಸಾವಿನ ಕದ ತಟ್ಟಬಾರದು ಅಂದ್ರೆ ಒಂದಿಷ್ಟು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಬೇಕು. AC ಆನ್ ಮಾಡಿ ಮಲಗುವಾಗ ಏರ್ ಔಟ್ ಆಗುವಂತೆ ಇರಬೇಕು. ಇಲ್ಲದಿದ್ರೆ ಕಾರ್ಬನ್ ಅಂಶ ಉತ್ಪತ್ತಿಯಾಗಿ ವಿಷವಾಗಿ ಪರಿವರ್ತನೆಯಾಗಬಹುದು. ಆಗ ಸಾಧ್ಯವಾದರೆ ಡೋರ್ ತೆಗೆದು ಹೊರಬರಬೇಕು. ಇಲ್ಲದಿದ್ದಲ್ಲಿ ಕ್ಷಣ ಮಾತ್ರದಲ್ಲೇ ಉಸಿರಾಟ ಸಾಧ್ಯವಾಗದೆ ಸಾವಿನ ಮನೆಯ ಕದ ತಟ್ಟುವ ಪರಿಸ್ಥಿತಿ ಎದುರಾಗುತ್ತೆ. ಕಾರ್ಬನ್ ಮೊನಾಕ್ಸೈಡ್ ಸೈಲೆಂಟ್ ಕಿಲ್ಲರ್ ಯಾಕೆ? ಕಾರಿನ ACಯಿಂದ ಹೊರಬರೋ ಕಾರ್ಬನ್ ಮೊನಾಕ್ಸೈಡ್ ವಿಷಯುಕ್ತವಾಗಿದ್ರೂ ಅದರ ವಾಸನೆ ಕಾರ್ನ ಒಳಗೆ ಕೂತವರಿಗೆ ಗೊತ್ತಾಗೋದಿಲ್ಲ. ಹೀಗಾಗಿ ಕಾರಿನಲ್ಲಿರುವವರಿಗೆ ನಾವು ವಿಷಯುಕ್ತ ಗಾಳಿ ಸೇವಿಸ್ತಾ ಇದ್ದೇವೆ ಅನ್ನೋ ಭಾವನೆಯೇ ಬರೋದಿಲ್ಲ. ಆದರೆ ಮನುಷ್ಯನ ಶ್ವಾಸಕೋಶ ಸೇರುವ ಕಾರ್ಬನ್ ಮೊನಾಕ್ಸೈಡ್ ಉಸಿರಾಟವನ್ನ ಕ್ಷಣ ಮಾತ್ರದಲ್ಲಿ ಸ್ತಬ್ಧಗೊಳಿಸುತ್ತೆ. ಅಂತಹ ಸಂದರ್ಭದಲ್ಲಿ ಎಚ್ಚರಗೊಂಡು ಕಾರಿನ ಡೋರ್ ತೆರೆಯೋದಕ್ಕೂ ಕೂಡ ಸಾಧ್ಯವಾಗದಂತಹ ದುಸ್ಥಿತಿಗೆ ತಲುಪಿ ಸಾವು ಸಂಭವಿಸಬಹುದು. ಅದು CNSಗೆ ಎಫೆಕ್ಟ್ ಆಗುತ್ತದು. ಸೊ ಪೇಷಂಟು ಸ್ಲೋ ಆಗಿ ಅನ್ಕಾನ್ಷಿಯಸ್ ಆಗ್ತಾ ಹೋಗ್ತಾನೆ, ಸೆಮಿ ಕಾನ್ಷಿಯಸ್ ಆಗ್ತಾನೆ, ಡಿಸೋರಿಯೆಂಟ್ ಆಗ್ತಾನೆ. ಅವ್ನು ಗೊತ್ತಾಗೋದು ಮುಂಚೆ ಸಮಥಿಂಗ್ ಈಸ್ ಹ್ಯಾಪನಿಂಗ್ ಟು ಹಿಮ್ ಅನ್ನೋ ಗೊತ್ತಾಗೋದು ಮುಂಚೆನೆ ಈ ಮೈಟ್ ಡೆವಲಪ್ ಕಾರ್ಡಿಯಾಕ್ ಅರೆಸ್ಟ್ ಅಂಡ್ ಡೆತ್. AC ಲೀಕೇಜ್ ಆದ್ರೂ ಉತ್ಪತ್ತಿಯಾಗುತ್ತೆ ಕಾರ್ಬನ್ ಮೊನಾಕ್ಸೈಡ್. ನೀವು ಬಳಸುವ ಕಾರಿನ AC ಲೀಕೇಜ್ ಆದ್ರೂ ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿಯಾಗುತ್ತೆ. ಹೀಗಾಗಿ ಕಾರು ಬಳಸುವವರು ತಮ್ಮ ವಾಹನದ ಹವಾ ನಿಯಂತ್ರಣ ವ್ಯವಸ್ಥೆ ಸುಭದ್ರವಾಗಿದೆಯೇ ಅನ್ನೋದನ್ನ ಕಾಲಕಾಲಕ್ಕೆ ಪರಿಶೀಲಿಸಿಕೊಳ್ಬೇಕು. ಕಾರಿನ AC ಯಾವುದೇ ಸಂದರ್ಭದಲ್ಲಿ ಮನುಷ್ಯನ ಪ್ರಾಣಕ್ಕೆ ಸಂಚಕಾರ ತರುವ ಸಾಧ್ಯತೆ ಇರೋದ್ರಿಂದ ರಾತ್ರಿ ಮತ್ತು ಹಗಲು ವೇಳೆ ಕಾರಿನಲ್ಲಿ ನಿದ್ರಿಸಬಾರದು ಅನ್ನೋದು ತಜ್ಞರ ಸಲಹೆ.
ಓಪನ್ ಸ್ಪೇಸಲ್ಲಿ ಇದ್ದರೆ ಅದು ವರ್ಕ್ ಆಗೋದಿಲ್ಲ. ಅಂದರೆ ಈಗ ನಾವು ಕಾರಲ್ಲಿ ಇದ್ದರೆ ಎಲ್ಲ ವಿಂಡೋಸ್ ರೈಸ್ ಇರಬೇಕು. ಈಗ ನಾವು ರೂಮಲ್ಲಿ ಏನಾದರೂ ಇದ್ದರೆ ರೂಮ್ ಬಾಗಿಲು ಹಾಕಿರಬೇಕು. ಸೊ ಎ ಸಿ ಮೆಕ್ಯಾನಿಸಮ್ ಏನಂದರೆ ಅದು ಎಕ್ಸಾಸ್ಟ್ ಒಂದಿರುತ್ತದು. ಸೊ ಕಾರ್ಬನ್ ಮೊನಾಕ್ಸೈಡು, ಕಾರ್ಬನ್ ಡೈಆಕ್ಸೈಡ್, ವಾಟ್ ಎವರ್ ಇಸ್ ಎಕ್ಸೈಲ್ಡ್ ಇನ್ ಫ್ರಮ್ ದ ಬಾಡಿ ವಿಲ್ ಬಿ ಅಬ್ಸರ್ವ್ಡ್ ಅದು. ಸೊ ಅಬ್ಸರ್ವ್ ಮಾಡ್ಲಿಕ್ಕೊಂಡಿಲ್ಲ ಅಂದರೆ ಓನ್ಲಿ ಇನ್ಫ್ಲೋ ಇರುತ್ತೆ, ಔಟ್ಫ್ಲೋ ಇರೋದಿಲ್ಲ. ಸೊ ಬರೀ ಇನ್ಫ್ಲೋ ಇರುತ್ತೆ ಹೊರಗಡೆಯಿಂದ. ಸೊ ಔಟ್ಫ್ಲೋ ಇಲ್ಲದೆ ಇದ್ದಾಗ ಏನಾಗುತ್ತೆ, ಪಾಯ್ಸನಸ್ ಗ್ಯಾಸ್ ಎಲ್ಲ ಒಳಗಡೆ ಅಕ್ಯುಮುಲೇಟ್ ಆಗಿ ಮೋಸ್ಟ್ಲಿ ಅದು ಕಾರ್ಬನ್ ಮೊನಾಕ್ಸೈಡ್ ಎಲ್ಲ ಸೈಲೆಂಟ್ ಕಿಲ್ಲರ್ ಅದು. ಸೊ ಗೊತ್ತಾಗದೇ ಇರೋಂಗೆ ಇದಾಗ್ಬಿಡುತ್ತದೆ. ಜನರಿಗೆ ಅವರು ಬಳಸುವ ಕಾರಿನ ಮೇಲೆ ಅತಿಯಾದ ಪ್ರೀತಿ ಇರುತ್ತೆ. ವೀಕೆಂಡ್ ಮೋಜು ಮಸ್ತಿಗಾಗಿ ತಮ್ಮ ಸ್ನೇಹಿತರೊಂದಿಗೆ ಕಾರ್ನಲ್ಲಿ ಲಾಂಗ್ ಡ್ರೈವ್ ಹೋಗೋದು, ಅರಣ್ಯ ಪ್ರದೇಶದಲ್ಲಿ ರಾತ್ರಿ ಇಡೀ ತಂಗೋದು, ಅನಿವಾರ್ಯವಾದರೆ ತಾವು ಇಷ್ಟಪಡುವ ಕಾರಿನಲ್ಲೇ ರಾತ್ರಿ ಇಡೀ ಕಾಲ ಕಳೆಯೋದು ಈಗೀಗ ಮಾಮೂಲಿ. ಇಂಥ ಸನ್ನಿವೇಶಗಳಲ್ಲಿ ಕಾರಿನ ಎಸಿಯಿಂದ ಸಂಭವಿಸುವ ಅನಾಹುತಗಳ ಬಗ್ಗೆ ಎಚ್ಚರ ವಹಿಸದಿದ್ರೆ ತಮ್ಮ ಅಮೂಲ್ಯವಾದ ಜೀವವನ್ನೇ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗಬಹುದು. ಹೀಗಾಗಿ ಇನ್ನು ಮುಂದಾದ್ರೂ ಕಾರು ಬಳಸುವವರು ಈ ಬಗ್ಗೆ ಎಚ್ಚರ ವಹಿಸುವುದು ಸೂಕ್ತ. ನೋಡಿದ್ರಲ್ಲ, ಇನ್ನು ಮುಂದಾದ್ರೂ ನಿಮ್ಮ ಕಾರ್ನಲ್ಲಿರೋ ಎಸಿ ಮತ್ತು ಇಡೀ ಕಾರನ್ನ ಆಗಾಗ ಸರ್ವಿಸ್ ಮಾಡಿಸ್ತಾನೆ ಇರಿ. ಕಾರ್ಬನ್ ಮೊನಾಕ್ಸೈಡ್ ನಂತಹ ಸೈಲೆಂಟ್ ಕಿಲ್ಲರ್ನಿಂದ ದೂರ ಇರೋದಕ್ಕೆ ಇರೋದು ಅದೊಂದೇ ದಾರಿ. ಇದು ಈ ಕ್ಷಣದ ಸ್ಪೆಷಲ್. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.